ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್. ಇವತ್ತು ರಿಲಯನ್ಸ್ ಶಾರ್ಟ್ ಆಗಿದೆ. ಯಾವ ಲೆವೆಲ್ ಅಂತ ನೋಡೋಣ. ಇದೊಂದು ಲೆವೆಲ್ ಓಕೆನಾ. ಪ್ರೈಸ್ ವಿತ್ ವಾಲ್ಯೂಮ್ ಪ್ರೈಸ್ ಮೇಲೆ ಹೋಗಿದೆ. ಈ ಲೆವೆಲ್ ಇನ್ನು ಹೈಯರ್ ಐ ಮಾಡಿದೆ. ಕರೆಕ್ಟ್ ಈ ಲೆವೆಲ್ ಹತ್ರ ಸಪೋರ್ಟ್ ತಗೋಬೇಕಿತ್ತು. ಸೊ ನಿನ್ನೆ ಈ ಲೆವೆಲ್ ನ ಬ್ರೇಕ್ ಮಾಡಿದೆ ಎಸ್ಟರ್ಡೇ ವಿತ್ ವಾಲ್ಯೂಮ್. ಸಿ ನೋಡಿ. ಸೊ ಇವತ್ತು ಓಪನ್ ಕೂಡ ವೀಕ್ ಓಪನ್ ಆಗಿದೆ. ಇದ್ರ ಹೈ ಮೇಲ್ಗಡೆ ಓಪನ್ ಆಗಬೇಕಿತ್ತು ಬೈ ಆಗಿದ್ರೆ. ಸೊ ಅದ್ರ ಮೇಲ್ಗಡೆ ಓಪನ್ ಆಗಿಲ್ಲ, ವೀಕ್ ಓಪನ್ ಆಗಿದೆ. ಸೊ ಎಕ್ಸಾಕ್ಟ್ ರಿಲಯನ್ಸ್ ಟಾರ್ಗೆಟ್ ದಿಸ್ ಒನ್. ಖಂಡಿತವಾಗ್ಲೂ ಈ ಲೆವೆಲ್ ಹತ್ರ ಬರುತ್ತೆ. ಅದನ್ನು ಬ್ರೇಕ್ ಮಾಡಿದ್ರೆ ಖಂಡಿತವಾಗ್ಲೂ ಆಲ್ರೆಡಿ ಮಂತ್ಲಿ ಲೆವೆಲ್ ಸಪೋರ್ಟ್ ತಗೋಬೇಕಿತ್ತು. ಇದೊಂದು ಈ ಲೆವೆಲ್ ಬ್ರೇಕ್ ಮಾಡಾಯ್ತು. ನಿಮಗೆ ತುಂಬಾ ಲೆವೆಲ್ ಕನ್ಫ್ಯೂಸ್ ಆಗುತ್ತೆ. ರಿಲಯನ್ಸ್ ಟಾರ್ಗೆಟ್ ಫಾರ್ ಟುಡೇ ದಿಸ್ ಒನ್. ಓಕೆ, ಯಾವ ಲೆವೆಲ್ ಅಂತ ನೋಡೋಣ ಬನ್ನಿ. ನೋಡಿ, ಓಪನ್ ಕೂಡ ವೀಕ್ ಓಪನ್ ಆಯ್ತು ಎಕ್ಸಾಕ್ಟ್. ಸೊ ಹೈಯರ್ ಐ ಮಾಡ್ತು. ಪ್ರೈಸ್ ಇಲ್ಲಿ ಬಂದು ಸಪೋರ್ಟ್ ತಗೊಂಡು ಮತ್ತೆ ಹೈಯರ್ ಐ ಮಾಡ್ತು. ಸೊ ಇಲ್ಲಿಂದ ಹೈಯರ್ ಐ ಮಾಡ್ಕೊಂಡು ಹೋಗ್ಬೇಕಿತ್ತು. ಸೊ ಇಲ್ಲಿಂದ ರಿಜೆಕ್ಷನ್ ಸ್ಟಾರ್ಟ್ ಆಯ್ತು. ನಾನು ಸೆಲ್ ಮಾಡಿದ್ದು 34.10 ಈ ಲೆವೆಲ್ ಸೆಲ್ ಮಾಡಿದೆ. 35 ಈ ಲೆವೆಲ್ ಅಲ್ಲಿ 34 ಹಾ, ಈ ಲೆವೆಲ್ ಈ ರೇಂಜ್ ಅಲ್ಲಿ ನಾನು ಸೆಲ್ ಮಾಡಿದ್ದೀನಿ. ಸ್ಟಾಪ್ ಲಾಸ್ ಇಟ್ಟಿದ್ದೀನಿ 42. ಸ್ಟಾಪ್ ಲಾಸ್. ಓಕೆ, ಖಂಡಿತವಾಗ್ಲೂ ಈ ಲೆವೆಲ್ ಟಾರ್ಗೆಟ್ ಇದೆ. ಈ ಲೆವೆಲ್ ಬ್ರೇಕ್ ಮಾಡಿದ್ರೆ ರಿಲಯನ್ಸ್ ಈ ಲೆವೆಲ್ ಹತ್ರ ಬರೋ ಕೂಡ ಚಾನ್ಸಸ್ ಇದೆ. ಓಕೆನಾ. 34 ನೋಡಿ, ಒಂದು ಇಲ್ಲೇ 34 ಅಲ್ಲಿ ಸೆಲ್ ಮಾಡಿದ್ದೀನಿ. ಎನರ್ಜಿ ಆಲ್ರೆಡಿ ಡೇ ಲೋನ ಮೀನ್ಸ್ ಫಸ್ಟ್ ಡೇ ಕ್ಯಾಂಡಲ್ ಇದೆಯಲ್ಲ, ಇದು ಲೋನ ಬ್ರೇಕ್ ಮಾಡಿತ್ತು. ಇವಾಗ 955 ರಿಲಯನ್ಸ್ 955 ಎಲ್ಲಿತ್ತು ಎಟ್ಸಿ ನೋಡೋಣ. 955, 945, 950, 955 ಎಕ್ಸ್. ಎಸ್ ನೋಡಿ, ಇನ್ನು ಬ್ರೇಕ್ ಮಾಡಲ್ಲ. ಸೊ ನನಗೆ ಕನ್ಫರ್ಮ್ ಆಯ್ತು ಎಕ್ಸಾಕ್ಟ್. ಸೊ ಅದೇ ಲೆವೆಲ್ ಇಂದ ನಾನು ಎಂಟ್ರಿ ಮಾಡಿದೆ ಕನ್ಫರ್ಮ್ ಆದ ತಕ್ಷಣ. ಆಕ್ಚುಲಿ ನಾನು ಬೈ ಮಾಡಿದ್ದೆ, ಯಾಕೆಂದ್ರೆ ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಇತ್ತಲ್ಲ. ಸೊ ದಿಸ್ ಒನ್ ಇದ್ರ ಮೇಲ್ಗಡೆ ಓಪನ್ ಆಗಿ ಸ್ಟ್ರಾಂಗ್ ಓಪನ್ ಆಗಿದೆ ಅನ್ಕೊಂಡೆ. ಬಟ್ 3G ಪ್ರಕಾರ ಅದು ರಿಲಯನ್ಸ್ ಎನರ್ಜಿ ಇತ್ತಲ್ಲ, ನಿಫ್ಟಿ ಎನರ್ಜಿ ಆಲ್ರೆಡಿ ಈ ಲೋನ ಬ್ರೇಕ್ ಮಾಡಿತ್ತು. ಹೈಯರ್ ಮಾಡ್ಕೊಂಡು ಮೇಲೆ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ಸ್ವಲ್ಪ ಆರ್ಡರ್ ಹಾಕಿರೋದು ಇಲ್ಲಿ 34, 29, 34. ಫ್ರೆಶ್ ಮಾಡ್ತೀನಿ ಇನ್ನೊಂದ್ಸಲ ನಿಮಗೆ. ರಿಲೋಡ್ ಸಿ ನೋಡಿ. ಆರ್ಡರ್ 34 ನೋಡಿ, 34 ಅಲ್ಲಿ ಇದೆ. ರಿಲಯನ್ಸ್ ಸೂಪರ್. ಇಲ್ಲ ಬ್ರೇಕ್ ಮಾಡ್ತೀವಿ ಖಂಡಿತ. ಇಲ್ಲ ಹತ್ರ ಬರುತ್ತೆ, ಇಲ್ಲ ಹತ್ರ ಬಂದ್ರೆ ಎಕ್ಸಿಟ್ ಆಗ್ತೀನಿ ನಾನು. ಇಲ್ಲ ನೋಡ್ತೀನಿ, ಮಾನಿಟರ್ ಮಾಡ್ತೀನಿ ಇಲ್ಲ ಅಂತ. ಸೊ ನಿನ್ನೆ ವಾಲ್ಯೂಮ್ ಕೂಡ ಬ್ರೇಕ್ಔಟ್ ಆಗಿದೆ ನೋಡಿ. ಹೈಯೆಸ್ಟ್ ವಾಲ್ಯೂಮ್ ಬಂದಿದೆ ಲಾಸ್ಟ್ 4 ಡೇಸ್ ಅಲ್ಲಿ. ಎನರ್ಜಿ ಲೋನ ಖಂಡಿತವಾಗ್ಲೂ ಬ್ರೇಕ್ ಮಾಡ್ತೀರಿ. ಲೋವರ್ ಲೋ ಮಾಡ್ಲೇಬೇಕು ಇವತ್ತು. ಈ ಲೋನ ಬ್ರೇಕ್ ಎನರ್ಜಿ ಲೋರ್ ಹತ್ರ ಬರುತ್ತೆ. ಸೊ ರಿಲಯನ್ಸ್ ಕೂಡ ಈ ಲೆವೆಲ್ ಹತ್ರ ಬರಬೇಕು ಇವಾಗ. ಓಕೆ, ಸೂಪರ್. ಈ ಲೋನ ಬ್ರೇಕ್ ಮಾಡುತ್ತೆ ನಿಫ್ಟಿ. ಇವತ್ತು ಎಕ್ಸ್ಪೈರಿ. ಈ ಲೆವೆಲ್ ಶಾರ್ಟ್ ಮಾಡ್ದವ್ರಿಗೆ ಹಬ್ಬ ಇವತ್ತು. ಖಂಡಿತ ಲೋನ ಬ್ರೇಕ್ ಮಾಡುತ್ತೆ, ನೋಡ್ತಾ ಇರಿ. ನಡೆಸಿ ಸಿಗೋಣ. ನಮಸ್ತೆ. ಅವಾಗ್ಲೇ ರಿಲಯನ್ಸ್ ಟಾರ್ಗೆಟ್ ಹೇಳಿದೆ, ಎಕ್ಸಾಕ್ಟ್ ಆ ಟಾರ್ಗೆಟ್ ರೀಚ್ ಆಗಿದೆ. ಹೇರ್ ಟಾರ್ಗೆಟ್ ಹೇಳಿದೆ. ಫಸ್ಟ್ ಒನ್ ಎಸ್, ಇದೊಂದು ಟಾರ್ಗೆಟ್ ಹೇಳಿದ್ದೆ. ಓಕೆ, ನೆಕ್ಸ್ಟ್ ಈ ಟಾರ್ಗೆಟ್. ಅವರ್ ಟಾರ್ಗೆಟ್ ರೀಚ್ ಆಗುತ್ತೆ. ಆಲ್ರೆಡಿ ಒನ್ ಟಾರ್ಗೆಟ್ ರೀಚ್ ಆಗಿದೆ, ನಾನು ಎಕ್ಸಿಟ್ ಆದೆ. ಸೊ ನನ್ನ ಟಾರ್ಗೆಟ್ ರೀಚ್ ಆದಾಗ ನಾನು ಯಾಕೆ ಮತ್ತೆ
ಇರ್ಲಿ ಹಾಗೆ. ಸೊ ಎಕ್ಸಿಟ್ ಆದೆ. ನಾನು ಯಾಕೆ ಇರ್ಲಿ ಹಂಗೆ. ಹ್ಮ್ ನನ್ ಟಾರ್ಗೆಟ್ ರೀಚ್ ಆದ್ಮೇಲೆ ನಾನು ಯಾಕೆ ಇನ್ನು ಹೋಲ್ಡ್ ಅಲ್ಲಿ ಇರ್ಲಿ. ಸೊ ಎಕ್ಸಿಟ್ ಆದೆ. ಆ ಮಾರ್ಕೆಟ್ ಅಲ್ಲಿ ಯಾವತ್ತೇ ಆಗಲಿ ನಿಮ್ ಟಾರ್ಗೆಟ್ ಹಾಕೊಂಡಿದ್ದ ದಯವಿಟ್ಟು ಎಕ್ಸಿಟ್ ಆಗಿ. ಬಿಕಾಸ್ ಮಾರ್ಕೆಟ್ ಆ ಲೆವೆಲ್ ಇಂದ ಸಪೋರ್ಟ್ ಹೆಂಗ್ ತಗೊಳುತ್ತೆ ಅಂತ ಹೇಳಿದ್ರೆ ಟ್ರೇಸ್ ಆಗ್ಬಿಡುತ್ತೆ, ಬಂದಿರೋ ಪ್ರಾಫಿಟ್ ಎಲ್ಲ ತಿನ್ಕೊಬಿಡುತ್ತೆ. ಸೊ ಯಾವ್ದೇ ಕಾರಣಕ್ಕೂ ವೆಯ್ಟ್ ಮಾಡಬೇಡಿ. ಓಕೆ. ಶೇರ್ ಮಾರ್ಕೆಟ್ ಯಾವ್ದೇ ರೀತಿ ನಿಮಗೆ ಆ ಟಾರ್ಗೆಟ್ ಇಟ್ಟಾದ್ಮೇಲೆ ಮತ್ತೆ ಕೆಳ ಹೋಗುತ್ತೆ ಅಂತ ಭರವಸೆ ಕೊಡಕ್ ಆಗಲ್ಲ. ಬಿಕಾಸ್ ಸಪೋರ್ಟ್ ಝೋನ್ ಆಗಿರುತ್ತೆ ಅದು. ಸೊ ಹೈಯರ್ ಐ ಮಾಡ್ಕೊಂಡು ಮತ್ತೆ ನಿಮ್ ಪ್ರಾಫಿಟ್ ಎಲ್ಲ ತಿನ್ಕೊಬಿಡುತ್ತೆ. ಸೊ ಬಿ ಕೇರ್ಫುಲ್. ಕೇರ್ಫುಲ್ ಆಗಿ ಟ್ರೇಡ್ ಮಾಡಿ. ಓಕೆ. ಮತ್ತೆ ಸಿಗೋಣ. ನೋಡೋಣ ಮಾರ್ಕೆಟ್ ಇಲ್ಲಿ ಯಾವ ಲೆವೆಲ್. ಇವತ್ತು ತುಂಬಾ ಫಾಲ್ ಇದೆ, ತುಂಬಾ ಫಾಲ್ ಆಗ್ಬೇಕು. ನೋಡೋಣ ಯಾವ ಲೆವೆಲ್ ತನಕ ಹೋಗುತ್ತೆ ಅಂತ. ಹ್ಮ್. ಸೊ ನೀವ್ ಮತ್ತೆ ರಿಗ್ರೆಟ್ ಆಗ್ಬಾರ್ದು ರೀ ಯಾವ್ದೇ ಕಾರಣಕ್ಕೂ. ಸೊ ಮತ್ತೆ ಬಿತ್ತು ಇಲ್ಲಿವರೆಗೆ ಬಂತು. ಸೊ ಒಂದಿನಕ್ಕೋಸ್ಕರ ನೀವು ಮೈಂಡ್ ಸೆಟ್ ಡಿಸಿಪ್ಲಿನ್ ಆಗಿ ಮಾಡ್ಬೇಕು. ನಾಳೆ ಏನಾಗುತ್ತೆ. ಸೊ ಇಲ್ಲ ಹತ್ರ ಹೋಲ್ಡ್ ಮಾಡ್ತಾ ಕೂರ್ತೀರಾ. ಮೊನ್ನೆ ಈಗ ಆಯ್ತು ಇಲ್ಲ ಬ್ರೇಕ್ ಮಾಡ್ತು ಅಂತ. ಶೇರ್ ಮಾರ್ಕೆಟ್ ಅಲ್ಲಿ ಹಂಗೆ ನಡೆಯಲ್ಲ. ಸೊ ಅಲ್ಲಿಂದ ರಿಟ್ರೆಸ್ ಆಗ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿ ಕೇರ್ಫುಲ್. ಸಿ ಇಲ್ಲೇ ನೋಡ್ಕೊಳ್ಳಿ, ಯಾವ್ದೋ ಒಂದ್ ಲೆವೆಲ್ ಬ್ರೇಕ್ ಆಯ್ತು ಅನ್ಕೊಳ್ಳಿ. ಇಲ್ಲೋನ ಡೇ ಲೋನ ಬ್ರೇಕ್ ಮಾಡ್ತು, ನೀವೇನ್ ಮಾಡ್ಕೊಂತೀರಾ. ಸೊ ಇನ್ನು ಬೀಳುತ್ತೆ, ಇನ್ನು ವೇಟ್ ಮಾಡ್ಕೊಂತೀರಾ. ಸೊ ಯಾವ್ದಾರ ಲೆವೆಲ್ ಇಂದ ಸಪೋರ್ಟ್ ತಗೊಳುತ್ತೆ. ನಾನು ಲಾಸ್ಟ್ ಬೈಯಿಂಗ್ ಆಗಿರೋದಿಲ್ಲ. ಇಲ್ಲಿ ಕೂಡ ಸಪೋರ್ಟ್ ತಗೊಳುತ್ತೆ. ನಾನೇನ್ ಮಾಡ್ತೀನಿ, ಹೋಲ್ಡ್ ಆಗ್ತಾ ಕೂತೀರಾ. ಬಂದು ಇಲ್ಲೆಲ್ಲ ಶಾರ್ಟ್ ಮಾಡಿರ್ತೀನಿ. ಇಲ್ಲಿ ಬಂದಿರೋ ಪ್ರಾಫಿಟ್ ಎಲ್ಲ ತಿನ್ಕೊಬಿಡುತ್ತೆ. ಸೊ ಬಿ ಕೇರ್ಫುಲ್ ಆಗಿರ್ಬೇಕು ಸಪೋರ್ಟ್ ಝೋನ್ ಹತ್ರ. ಸೂಪರ್. ಸೊ ಇವತ್ತು ನನ್ನ ಟಾರ್ಗೆಟ್ ಮೈಂಡ್ ಸೆಟ್ ಇನ್ಮೇಲೆ ನಾನು ನನ್ನ ಟಾರ್ಗೆಟ್ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡೋಣ ಅಂತ ಅಷ್ಟೇ. ಓಕೆ. ರಿಗ್ರೆಟ್ ಆಗಬಾರ್ದು. ಅದೇ ಟ್ರೇಡ್ ಬಂದಿರೋ ಪ್ರಾಫಿಟ್ ಅಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೋಬೇಕು. ಅಕಸ್ಮಾತ್ ನೀವು ಪ್ರಾಫಿಟ್ ಟ್ರೇಡೇ ಮಾಡಿಲ್ಲ, ಅಷ್ಟಾರ ಪ್ರಾಫಿಟ್ ಸಿಗಲ್ವಲ್ಲ ನಿಮಗೆ. ಅಟ್ಲೀಸ್ಟ್ ಅಷ್ಟು ಖುಷಿ ಪಡಿ, ಟ್ರೇಡ್ ಮಾಡಿದೆ ಸಾಕು ನನಗೆ ಅಂತ. ಇಲ್ಲ ಹೊರಗಡೆ ಹೋಗ್ತೀರಾ, ಒಂದ್ಸತಿ ಟ್ರೇಡ್ ಮಾಡಕ್ ಆಗಲ್ಲ, ತುಂಬಾ ಬಿದ್ದಿರುತ್ತೆ, ಅವಾಗ ರಿಗ್ರೆಟ್ ಆಗ್ತೀರಾ. ಬಟ್ ಅದಕ್ಕಿಂತ ಸ್ಮಾಲ್ ಪ್ರಾಫಿಟ್ ಅಲ್ಲಿ ಇನಫ್ ಬೆಸ್ಟ್ ಅಲ್ಲ. ಸ್ಮಾಲ್ ಪ್ರಾಫಿಟ್ ಏನಲ್ಲ, 2-3% ನಿಮಗೆ ದೊಡ್ಡ ಪ್ರಾಫಿಟ್ ಆಕ್ಚುಲಿ ನಿಮ್ ಕ್ಯಾಪಿಟಲ್ಗೆ. ನಿಮ್ಮ ಕ್ಯಾಪಿಟಲ್ ನಿಮ್ಮ ಹತ್ರ ಕ್ಯಾಪಿಟಲ್ಗೆ ಪ್ರಾಫಿಟ್ 3% ಬಂದ್ರೆ ನಿಮಗೆ ಯಾವ್ದು ಯಾವ ಜಾಬ್ ಅಲ್ಲೂ ಕೊಡಲ್ಲ ನಿಮಗೆ. 1% ಲೆಕ್ಕ ಹಾಕಿದ್ರೆ ನಿಮಗೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಟ್ರೇಡ್ ಡಿಸಿಪ್ಲಿನ್ ಆಗಿ ಮಾಡಬೇಕು. ಹಂಗಿದ್ರೆ ಮಾತ್ರ ಟ್ರೇಡಿಂಗ್ ಶೇರ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಆಗಕ್ ಸಾಧ್ಯ. ಓಕೆ. ನೋಡಿ ಸಪೋರ್ಟಿಂಗ್ ತಗೊಳುತ್ತೆ, ಹೇಳಕ್ಕಾಗಲ್ಲ. ನೋಡಿ ಯಾವ ಲೆವೆಲ್ ಇದು. ಹ್ಮ್. ಸೊ ಇದೊಂದು ಲೆವೆಲ್ ಹೇಳಿ ನೋಡ. ಸೊ ಬಿ ಕೇರ್ಫುಲ್ ಆಗಿರ್ಬೇಕು. ಓಕೆ ಗೈಸ್, ಆಮೇಲೆ ಸಿಗೋಣ, ನೋಡೋಣ ಎಲ್ಲಿವರೆಗೆ ಬೀಳುತ್ತೆ ಅಂತ. ಬಾಯ್. ನಮಸ್ತೆ. ರಿಲಯನ್ಸ್ ಎಕ್ಸಾಕ್ಟ್ ಈ ಲೆವೆಲ್ ಸಪೋರ್ಟ್ ತಗೊಂಡಿದೆ. ಜಸ್ಟ್ ಇವಾಗಿನ ಹೇಳ್ತಿದ್ದೆ ಹುಷಾರಾಗಿರ್ಬೇಕು. ಸಪೋರ್ಟ್ ಹತ್ರ ಬರುತ್ತೆ, ಸಪೋರ್ಟ್ ಹತ್ರ ಕೇರ್ಫುಲ್ ಆಗಿರ್ಬೇಕು. ಯಾವಾಗ ರಿಟ್ರೇಸ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅಂತ ಜಸ್ಟ್ ಅವಾಗ್ಲೇ ಹೇಳ್ತಿದ್ದೆ. ಸೊ ಟ್ರೂ ಅದು. ಇವಾಗ್ಲೇ ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲೇ ಹೇಳಿದ್ದಿನ ಪ್ರೂವ್ ಆಗಿದೆ ಇವತ್ತು. ಓಕೆ. ಇದೊಂದು ಲೆವೆಲ್ ಸಪೋರ್ಟ್ ತಗೊಂಡಿದೆ. ಯಾವ ಲೆವೆಲ್ ಅಂದ್ರೆ ಇದೊಂದು ಲೆವೆಲ್ ರೀ. ನೋಡಿ ಎಕ್ಸಾಕ್ಟ್ ಪ್ರೈಸ್ ಈ ಒಳಗಡೆ ಕ್ಲೋಸ್ ಕೊಟ್ಟಿದೆ, ಮತ್ತೆ ಈ ಲೆವೆಲ್ ಒಳಗಡೆ ಬಂದಿದೆ ಪ್ರೈಸ್. ಸೊ ಇದೊಂದು ಟಾರ್ಗೆಟ್ ಇತ್ತು, ಈ ಲೆವೆಲ್ ನಾನು ಹಾಕೊಂಡಿದ್ದೆ. ಅಲ್ಲಿಂದ ರಿಟ್ರೇಸ್ ಆಗುತ್ತೆ ಅಂತ ಜಸ್ಟ್ ಹೇಳಿದ್ದೆ ನಾನು. ಹ್ಮ್. ರಿಟ್ರೇಸ್ ಆಗೋ ಚಾನ್ಸಸ್ ಇರುತ್ತೆ, ಹುಷಾರಾಗಿ ಟ್ರೇಡ್ ಮಾಡಿ. ಜಸ್ಟ್ ಹೇಳಿದ್ದೆ. ಸೊ ಅವತ್ತು ಕೂಡ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆಲ್ಲ. ಇವಾಗ ಲೈವ್ ಆಗಿ ತೋರಿಸಿದೀನಿ ಆತರ ಆಗುತ್ತೆ ಅಂತ ಮಾರ್ಕೆಟ್ ಅಲ್ಲಿ. ಸೊ ನೋಡಿ ಕರೆಕ್ಟ್ ಎಕ್ಸಾಕ್ಟ್ ಈ ಲೆವೆಲ್ ರಿಟ್ರೇಸ್ ಆಗುತ್ತೆ. ಸೊ ಟಾರ್ಗೆಟ್ ಇಟ್ಟಾದ ತಕ್ಷಣ ಯಾವ್ದೇ ಕಾರಣಕ್ಕೂ ಹೋಲ್ಡ್ ಇಟ್ಕೋಬಾರ್ದು ಟ್ರೇಡ್ ಅಲ್ಲಿ. ತಲೆಯಲ್ಲಿ ಇರ್ಲಿ. ಎಕ್ಸಿಟ್ ಆಗ್ಬಿಡ್ಬೇಕು. ಓಕೆ. ಇಲ್ಲಾಂದ್ರೆ ಬಂದಿರೋ ಪ್ರಾಫಿಟ್ ಎಲ್ಲ ತಿಳ್ಕೊಬಿಡುತ್ತೆ. ಓಕೆ. ನಿಫ್ಟಿ ಕೂಡ ಅಲೋನ ಬ್ರೇಕ್ ಮಾಡುತ್ತೆ ಅಂತ ಹೇಳಿದೆ. ಸೊ ನೋಡೋಣ ಏನಾಗಿದೆ ಅಂತ. ಸ್ವಲ್ಪ ಲೋನ ಬ್ರೇಕ್ ಮಾಡುತ್ತಂತ ಹೇಳಿದೆ. ಸೊ ಎಕ್ಸಾಕ್ಟ್ ಅದೇ ರೀತಿ ಆಗಿದೆ. ಥ್ಯಾಂಕ್ ಯು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಸಿಗೋಣ.